ಹಲೋ ಎವ್ರಿವಾನ್, ಈ ನಡುವೆ ನನ್ನ ಡೇ ಸ್ಟಾರ್ಟ್ ಆಗೋದೇ ವಿಟಮಿನ್ D3 ಡ್ರಾಪ್ಸಿಂದ. ಇನ್ನು ಆಮೇಲೆ ಅಂದರೆ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಫಸ್ಟ್ ಜೋಗೆ D3 ಡ್ರಾಪ್ಸ್ನ ಕೊಟ್ಬಿಡ್ತೀನಿ. ಬಿಸಿಲಿಗೆ ಹಿಡಿಬೋದಲ್ವಾ, ಈ ಡ್ರಾಪ್ಸ್ ಎಲ್ಲ ಹಾಕೋ ಬದಲು ಈ ಚಿಕ್ಕ ಮಗುಗೆ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಜೋಗೆ ಅಂತಲೇ ಅಲ್ಲ, ಎಲ್ಲ ಹುಟ್ಟಿದಂಥ ಮಕ್ಕಳಿಗೆ ಟಿಲ್ 1 ಇಯರ್ವರೆಗೂ ವಿಟಮಿನ್ D3 ಡ್ರಾಪ್ಸ್ನ ಮಿಸ್ ಮಾಡ್ದಿರಾ ಹಾಕಬೇಕು ಅಂತ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ. ಹಾಗೆ ಬಾಣಂತನ ಹೇಗೆ ನಡೀತಿದೆ ಅಂತಲೂ ಕೂಡ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಹೇಳ್ತಾರೆ ಅಲ್ವಾ, ಫಸ್ಟ್ ಮಾಡ್ಕೊಳೋ ಅಂತ ಬಾಣಂತನೇ ಮಾಡ್ಕೊಂಡಂಗೆ ಆಮೇಲೆ ಆಗಲ್ಲ ಅಂತ. ಅದೇನೋ ನಿಜ, ಯಾಕೆಂದರೆ ಈಗ ಲಿಶುಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ನಾವು ವಿತಿನ್ 1 ಮಂತಲ್ಲಿ ನಾವು ನಮ್ಮ ಮನೆಗೆ ಬರಬೇಕಾಗಿ ಬಂತು. ಇನ್ನು ಸೂತ್ಕ ಕಳ್ಕೊಳೋವರೆಗೂ ನಮ್ಮ ಮನೆಯಲ್ಲಿ ಶಾಖದ ನೀರೇ ಆಗಿರಲಿ ಅಥವಾ ಸಾಂಬ್ರಾಣಿನೇ ಆಗಿರಲಿ ಕೊಟ್ಟಿರಲಿಲ್ಲ. ಬಟ್ ಒನ್ಸ್ ಸೂತ್ಕ ಕಳ್ಕೊಂಡ್ಮೇಲೆ ಆಲ್ಟರ್ನೇಟಿವ್ ಡೇಸು ಶಾಖದ ನೀರನ್ನ ಹಾಕಿ ಕೂದಲನ್ನ ಸಾಂಬ್ರಾಣಿಯಲ್ಲಿ ಒಣಗಿಸ್ತಾ ಇದ್ರು. ಬಟ್ ನಾನು ಪಾಪಗೆ ಅಷ್ಟಾಗಿ ಕೊಡೋದಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನು ಬಾಣಂತನದಲ್ಲಿ ಏನೆಲ್ಲ ಊಟ ಕೊಡ್ತಾ ಇದ್ರು, ಹಾಗೆ ನನ್ನ ಫುಡ್ ರೋಟೀನ್ ಹೇಗಿತ್ತು ಅಂತ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ.